ಹಾಯ್ ಹಲೋ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಿತ್ರ ಕುಮಾರ್. ನಮ್ಮ ಹಿಂದಿನ ತರಗತಿ ಅಥವಾ ಕ್ಲಾಸಲ್ಲಿ ಇತಿಹಾಸ ವಿಷಯ ವಿಭಾಗದ ಮೊದಲ ಅಧ್ಯಾಯವನ್ನು, ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಅಧ್ಯಾಯವನ್ನು ಮುಗಿಸಿದ್ವಿ. ಸೊ ಅದು ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ದಿನ ನಾವು ರಾಜ್ಯಶಾಸ್ತ್ರ ವಿಷಯ ವಿಭಾಗದಲ್ಲಿ ಮೊದಲ ಅಧ್ಯಾಯವಾಗಿ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ ಉಪಾಯಗಳು ಅಂತಕ್ಕಂಥ ಅಧ್ಯಾಯವನ್ನು ಚರ್ಚಿಸೋಣ. ಅಧ್ಯಾಯ 1, ಭಾರತದ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳು. ನಾನಿಲ್ಲೊಂದು ಡೇಟನ್ನು ಮೆನ್ಷನ್ ಮಾಡಿದ್ದೇನೆ, ತಮಗೆ ಕಾಣ್ತಿರ್ಬೋದು. 1947 ಆಗಸ್ಟ್ 15. ಏನ್ರಿ ಇದು ಒಂದು ಡೇಟ್ ಆಫ್ ಬರ್ತ್. ಯಾರ್ದು? ಭಾರತಾಂಬೆಯ ಡೇಟ್ ಆಫ್ ಬರ್ತ್. ಅಂದರೆ ಆ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ದಿವಸ 1947 ಆಗಸ್ಟ್ 15. ಬ್ರಿಟಿಷರಿಂದ ಭಾರತ ಸ್ವಾತಂತ್ರ್ಯವನ್ನು ಪಡೆದಂಥ ದಿವಸ. ಸ್ವಾತಂತ್ರ್ಯವನ್ನು ಪಡೆದಂಥ ಸಂದರ್ಭದಲ್ಲಿ ಭಾರತದ ಜನಸಂಖ್ಯೆ ಕೇವಲ 34 ಕೋಟಿ. 1947ರಿಂದ ಅಂದರೆ ಭಾರತ ಸ್ವತಂತ್ರ ಪಡೆದ ನಂತರದಿಂದಲೂ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದೆ. ಈ ದೇಶದ ಪ್ರಜೆಗಳಾದಂಥ ನಮಗೆ ನಮ್ಮ ದೇಶ ಎದುರಿಸುತ್ತಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಸವಾಲುಗಳು ಯಾವುವು ಅಂತಕ್ಕಂಥದ್ದನ್ನು ಅರ್ಥೈಸಿಕೊಳ್ಳುವುದು ನಮ್ಮ ಒಂದು ಜವಾಬ್ದಾರಿ ಮತ್ತು ಅವುಗಳನ್ನು ಪರಿಹರಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ. ಇವುಗಳಲ್ಲಿ ಬಹುತೇಕ ಸಮಸ್ಯೆಗಳೇನಿದ್ದಾವೆ ಇವು ಮಾನವ ನಿರ್ಮಿತವಾದದ್ದು, ಅಂದರೆ ನಾವೇ ಅಥವಾ ನಮ್ಮಿಂದಲೇ ಇವು ನಿರ್ಮಾಣಗೊಂಡಂಥವು. ಉತ್ತಮ ಶಾಸನಾತ್ಮಕವಾದಂಥ ಒಂದು ಆಡಳಿತ, ಸಾಮಾಜಿಕ ಸುಧಾರಣಾ ಕ್ರಮಗಳು, ದಕ್ಷ ಆಡಳಿತ, ಶೀಘ್ರ ಅಥವಾ ತ್ವರಿತ ಮತ್ತು ಪಕ್ಷಪಾತರಹಿತವಾದಂಥ ಒಂದು ನ್ಯಾಯಾಂಗ ವ್ಯವಸ್ಥೆ, ಜೊತೆಗೆ ಜನರ ಸಹಕಾರ, ಇಂಥ ಕ್ರಮಗಳಿಂದ ಈ ಎಲ್ಲ ಸಮಸ್ಯೆಗಳನ್ನು ನಾವು ಹೆಸರಿಲ್ಲದಂಗೆ ಮಾಡ್ಬೋದು. ಈಗ ಭಾರತ ಎದುರಿಸುತ್ತಿರ್ತಕ್ಕಂಥ ಸಮಸ್ಯೆಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಪಕ್ಷಿ ನೋಟವನ್ನು ನೋಡ್ಕೊಂಬರೋಣ. ಭಾರತ ಸ್ವಾತಂತ್ರ್ಯ ಪಡೆದಂಥ ಸಂದರ್ಭದಲ್ಲಿ ಕೇವಲ 34 ಕೋಟಿ ಜನಸಂಖ್ಯೆಯನ್ನು ಹೊಂದಿತ್ತು. ಆದರೆ ಇವತ್ತಿನ ದಿವಸ 139 ಕೋಟಿ ಜನಸಂಖ್ಯೆಯನ್ನು ಭಾರತ ಹೊಂದಿದೆ. ಆ ಮೂಲಕ ಪ್ರಪಂಚದ 17.7% ಜನಸಂಖ್ಯೆ ಭಾರತ ಒಂದರಲ್ಲೇ ಇದೆ. ಅಂದರೆ 139 ಕೋಟಿ ಜನಸಂಖ್ಯೆ ಇಂಟು 2, ಒಬ್ಬರಿಗೆ 2 ಕೈಗಳಂದರೆ 278 ಕೋಟಿ ಕೈಗಳನ್ನು ಹೊಂದಿರತಕ್ಕಂಥ ಭವ್ಯ ಭಾರತ ಇದು. ಆದರೂ ಇಲ್ಲಿ ಕೆಲವೆಡೆ ನಿರುದ್ಯೋಗ ಇದೆ, ಇನ್ನು ಕೆಲವೆಡೆ ಮಾನವ ಸಂಪನ್ಮೂಲದ ಕೊರತೆ ಇದೆ. ಇದು ವಿಶೇಷ. ಮೊದಲನೇ ಸಮಸ್ಯೆಯತ್ತ ಗಮನ ಹರಿಸೋಣ. ನಿರುದ್ಯೋಗ. ನಿರುದ್ಯೋಗ ಅಂದರೆ ಏನು ಅಂತ ತಿಳ್ಕೋಬೇಕು. ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ ವ್ಯಕ್ತಿಗೆ ಉದ್ಯೋಗ ಸಿಗದೇ ಇದ್ದರೆ ಅದನ್ನು ನಿರುದ್ಯೋಗ ಅಂತ ಕರಿತೇವೆ. ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ ವ್ಯಕ್ತಿಗೆ ಉದ್ಯೋಗ ಸಿಗದೇ ಇದ್ದರೆ ಅದನ್ನು ನಿರುದ್ಯೋಗ ಅಂತ ಕರಿತೀವಿ. ಇನ್ನು ನಿರುದ್ಯೋಗಕ್ಕೆ ಕಾರಣಗಳೇ ಏನು? ನಿರುದ್ಯೋಗಕ್ಕೆ ಕಾರಣಗಳು ಸದ್ಯ ಭಾರತದಲ್ಲಿ ಮಿತಿ ಮೀರಿರ್ತಕ್ಕಂಥ ಜನಸಂಖ್ಯೆ, ಅಂದರೆ ಇದು ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಇದು ದ್ವಿಗುಣಗೊಳ್ತಾ ಇದೆ. ಇದು ಏನಾಗ್ತಾ ಇದೆ? ಈ ಒಂದು ನಿರುದ್ಯೋಗಕ್ಕೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅಂದರೆ ಉದ್ಯೋಗಗಳ ಸಂಖ್ಯೆ ಕಡಿಮೆ ಇದೆ, ಜನಸಂಖ್ಯೆ ಮಾತ್ರ ದ್ವಿಗುಣಗೊಳ್ತಾ ಇದೆ. ಹೀಗಾಗಿ ಉದ್ಯೋಗ ಸಿಗದೆ ನಿರುದ್ಯೋಗ ಸಮಸ್ಯೆ ಉದ್ಭವಿಸಿದೆ. ಆಮೇಲೆ ಎರಡನೇದು ತಂತ್ರಜ್ಞಾನದ ಅಧಿಕ ಬಳಕೆ. ಉದಾಹರಣೆಗೆ ಕೆಲಸದ ಸ್ಥಳದಲ್ಲಿ ಸದ್ಯ ಕಂಪ್ಯೂಟರ್ಗಳನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದೀವಿ. ಈಗಂತರೂ ಕೆಲವೊಬ್ಬರು ನೀವು ನೋಡ್ತಾ ಇರ್ಬೋದು, ಈ ಒಂದು ಕೋವಿಡ್ ಸಂದರ್ಭ ಬಂದ್ ಆದಮೇಲೆ ಸಾಕಷ್ಟು ಜನರು
ಅದರಲ್ಲಿಯೂ ವಿಶೇಷವಾಗಿ ಈ ಮಾಹಿತಿ ಮತ್ತು ತಂತ್ರಜ್ಞಾನ ಈ ಒಂದು ಕ್ಷೇತ್ರದ ಉದ್ಯೋಗಿಗಳು ಮನೆಯಲ್ಲೇ ಕುಳಿತು ವರ್ಕ್ ಫ್ರಮ್ ಹೋಮ್ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಹೀಗೆ ಕಂಪ್ಯೂಟರ್ ಅಥವಾ ತಂತ್ರಜ್ಞಾನದ ಬಳಕೆ ದಿನೇ ದಿನೇ ವಿಸ್ತರಿಸ್ತಾ ಹೋಗ್ತಾ ಇದೆ. ಇದೇನು ಮಾಡುತ್ತೆ, ಉದ್ಯೋಗವನ್ನು ಕಸಿದುಕೊಳ್ಳುತ್ತೆ. ಮೂರನೆಯದು ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆ ಮತ್ತು ಕೃಷಿಯ ಮೇಲೆ ಅಧಿಕ ಅವಲಂಬನೆ, ಇದು ಕೂಡ ನಿರುದ್ಯೋಗವನ್ನು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದು. ಆಮೇಲೆ ನಾಲ್ಕನೆಯದು ಗೃಹ ಕೈಗಾರಿಕೆಗಳ ನಾಶ. ಹಿಂದೆ ಸಾಕಷ್ಟು ಗೃಹ ಕೈಗಾರಿಕೆಗಳು ನಮ್ಮ ದೇಶದಲ್ಲಿದ್ದವು. ಅವುಗಳ ಮೂಲ ಹಳ್ಳಿಗಳಾಗಿದ್ದವು. ಗೃಹ ಕೈಗಾರಿಕೆಗಳಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಲಭ್ಯ ಆಗ್ತಾಯಿತ್ತು. ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಉತ್ಪಾದನೆ ನಡೀತಾ ಇತ್ತು. ಅದು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸುವ ಕಲ್ಪವೃಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಉದಾಹರಣೆಗೆ ಈಗ ಕುಂಬಾರಿಕೆಯನ್ನು ನೀವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಆ ಕುಂಬಾರ ಏನು ಮಾಡ್ತಾ ಇದ್ದ, ಅಲ್ಲೇ ಸ್ಥಳೀಯ ಮಟ್ಟದಲ್ಲಿ ಸಿಗ್ತಕ್ಕಂಥ ಮಣ್ಣನ್ನು, ಅಂದರೆ ಅದಕ್ಕೆ ಸ್ಥಳೀಯ ಸಂಪನ್ಮೂಲ ಅಂತ ಕರಿತೀವಿ, ಮಣ್ಣು, ನೀರು, ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ತಾರೆ, ಅವೆಲ್ಲವೂ ಬೇಕಾಗುತ್ತೆ. ಸೊ ಅವುಗಳನ್ನು ಮಣ್ಣನ್ನಂತರೂ ಆತ ತನ್ನ ಒಂದು ಹಳ್ಳಿ ಅಥವಾ ತನ್ನ ಊರಿಂದನೇ ಪಡಿತಾ ಇದ್ದ. ಆಮೇಲೆ ನೀರು ಕೂಡ ಅಲ್ಲೇ ಲಭ್ಯ ಆಗ್ತಾ ಇತ್ತು. ಹೀಗಾಗಿ ಈ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಗುಡಿ ಕೈಗಾರಿಕೆಗಳು ನಿರ್ಮಾಣಗೊಂಡಿತ್ತು. ಆವಾಗ ಕೈಗಾರಿಕಾ ಕ್ರಾಂತಿ ಸಂಭವಿಸಿತೋ ಆಗ ಬೃಹತ್ ಯಂತ್ರೋಪಕರಣಗಳ ಬಳಕೆ ಉತ್ಪಾದನಾ ವಲಯದಲ್ಲಿ ಹೇರಳವಾಗಿ ಆರಂಭವಾಯಿತು. ಆ ಮೂಲಕ ಬೃಹತ್ ಕೈಗಾರಿಕೆಗಳು ಜನ್ಮ ತಾಳಿ ಅದು ಗೃಹ ಅಥವಾ ಗುಡಿ ಕೈಗಾರಿಕೆಗಳನ್ನು ನಾಶ ಮಾಡತೊಡಗಿತು. ಉದಾಹರಣೆಗೆ ಬಟ್ಟೆ ನೇಯಲು ಹಿಂದೆ ಕೈಮಗ್ಗನ್ನು ಬಳಸ್ತಾ ಇದ್ರು. ಆದರೆ ಕೈಗಾರಿಕಾ ಕ್ರಾಂತಿಯಿಂದಾಗಿ ಬೃಹತ್ ಯಂತ್ರೋಪಕರಣಗಳನ್ನು ಅವು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವು. ಅವುಗಳ ಬಳಕೆಯನ್ನು ಮಾಡ್ತಾ ಬಂದಾಗೆ ಕೈಮಗ್ಗಗಳು ಮುಚ್ಚಿ ಹೋಗಿಬಿಟ್ವು. ಇನ್ನು ಐದನೇದು ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ. ಕೌಶಲ್ಯ ಅಂದರೆ ಒಂದು ವಿಶಿಷ್ಟವಾದಂಥ ಕೆಲಸದ ಸಾಮರ್ಥ್ಯ. ಉದಾಹರಣೆಗೆ ಕೃಷಿಯ ಜೊತೆಗೆ ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ವೃತ್ತಿ ಆಧಾರಿತ ಶಿಕ್ಷಣ. ಉದಾಹರಣೆಗೆ ITI ಏನ್ರಿ, ಇಂಡಸ್ಟ್ರಿಯಲ್ ಟ್ರೈನಿಂಗ್. ಆಮೇಲೆ ಕಂಪ್ಯೂಟರ್ದ ಒಂದು ಜ್ಞಾನವನ್ನು ಹೊಂದಿರುವುದು. ಇವೆಲ್ಲವುಗಳು ಶಿಕ್ಷಣದ ಜೊತೆಗೆ ಕೌಶಲ್ಯವನ್ನು ಹೊಂದತಕ್ಕಂಥ ಅಂಶಗಳು. ಭಾರತದಲ್ಲಿ 2011ನೇ ಜನಗಣತಿಯ ಪ್ರಕಾರ ಬಡತನದ ದರ 21.9ಕ್ಕೆ ಏರಿದ್ದು ನಿರುದ್ಯೋಗ ಸಮಸ್ಯೆಯ ತೀವ್ರತೆಯನ್ನು ಸ್ಪಷ್ಟಪಡಿಸುತ್ತೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳೇನು? ಇದಿಷ್ಟು ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಅಥವಾ ಕಾರಣ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ಇನ್ನು ಅದಕ್ಕೆ ಪರಿಹಾರ ಏನು? ನಿರುದ್ಯೋಗ ಸಮಸ್ಯೆಯ ಪರಿಹಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸತತ ಪ್ರಯತ್ನವನ್ನು ಮಾಡ್ತಾ ಅನೇಕ ನಿವಾರಣೋಪಾಯ ಕ್ರಮಗಳನ್ನು ಜಾರಿಗೆ ತಂದಿವೆ. ಅವುಗಳೆಂದರೆ, ಮೊದಲನೇದು ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು. ಅಂದರೆ ಶಿಕ್ಷಣ ಕೌಶಲ್ಯ ಆಧಾರಿತವಾಗಿರಬೇಕು, ಜೊತೆಗೆ ಗುಣಮಟ್ಟವನ್ನು ಹೊಂದಿರಬೇಕು. ಇನ್ನು ಎರಡನೇದು ಸ್ವಯಂ ಉದ್ಯೋಗ ಕೈಗೊಳ್ಳಲು ಯುವಕರಿಗೆ ಅಗತ್ಯವಿರತಕ್ಕಂಥ ಮೂಲ ಬಂಡವಾಳವನ್ನು ಪೂರೈಸಲು ಸಾಲವನ್ನು ನೀಡುವುದು, ಬ್ಯಾಂಕುಗಳ ಮೂಲಕ ಇಲ್ಲವೇ ಸಹಕಾರಿ ಸಂಘಗಳ ಮೂಲಕ. ಇನ್ನು ಮೂರನೇದು ಸ್ವಯಂ ಉದ್ಯೋಗಕ್ಕೆ ಸಾಧ್ಯವಾದರೆ ಸಹಾಯಧನವನ್ನು, ಅದನ್ನು ನಾವು ಸಬ್ಸಿಡಿ ಅಂತ ಕರಿತೀವಿ, ಅದನ್ನು ಕೊಡುವುದು. ನಾಲ್ಕನೆಯದು ಆಧುನಿಕ ಯುಗದ ತಂತ್ರಜ್ಞಾನಕ್ಕೆ ಪೂರಕವಾಗಿ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸಲು ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡಬೇಕು. ಇನ್ನು ಐದನೇದು ಕರಕುಶಲ ಕಸುಬುಗಳಿಗೆ ಆಧುನಿಕ ತಂತ್ರಜ್ಞಾನದ ಮೆರಗು ಅಥವಾ ರೂಪವನ್ನು ಕೊಟ್ಟು ಆ ಮೂಲಕ ಅವುಗಳನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಗೆ ಇಳಿಯುವಂತೆ ಪ್ರೋತ್ಸಾಹಿಸಬೇಕು. ಅಂದರೆ ಕರಕುಶಲ ಕಸುಬುಗಳ ಉನ್ನತೀಕರಣ ಆಗಬೇಕು. ಆರನೇದು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯು ಅಥವಾ ವ್ಯಕ್ತಿ ಒಂದಿಲ್ಲ ಒಂದು ವೃತ್ತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸಬೇಕು. ಉದಾಹರಣೆಗೆ ಚೀನಾದಲ್ಲಿ ತಯಾರಾಗ್ತಕ್ಕಂಥ ಆಟಿಕೆಗಳು ಇಂದು ಜಾಗತಿಕ ಮಟ್ಟದಲ್ಲಿ
ಬಹು ಬೇಡಿಕೆಯನ್ನು ಹೊಂದಿದ್ದಾವೆ. ನಿಮಗೊಂದು ವಿಷಯ ಗೊತ್ತಾ? ಅವುಗಳು ತಯಾರಾಗೋದು ಚೀನಾದ ಪ್ರತಿ ಮನೆಯಿಂದ. ಅವುಗಳನ್ನು ಚೀನಾದ ಗೃಹಿಣಿಯರು ಮತ್ತು ಮಕ್ಕಳು ತಯಾರು ಮಾಡ್ತಾರೆ. ಹೀಗೆ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಆ ದೇಶದ ಪ್ರತಿಯೊಬ್ಬ ಪ್ರಜೆಯು ಒಂದಿಲ್ಲ ಒಂದು ಉದ್ಯೋಗ ಅಥವಾ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಕುಟುಂಬದ ವರಮಾನವನ್ನು ಹೆಚ್ಚಿಸುತ್ತೆ, ಆ ಮೂಲಕ ದೇಶದ ವರಮಾನವನ್ನು ಹೆಚ್ಚಿಸುತ್ತೆ. ಇವೆಲ್ಲವುಗಳು ಸೇರಿ ಮುಂದೆ ದೇಶದ ಅಭಿವೃದ್ಧಿಗೆ ಕಾರಣವಾಗುತ್ತೆ. 7ನೇದ್ದು ವೃತ್ತಿ ಶಿಕ್ಷಣವನ್ನು ಕೊಡುವುದು, ಅಂದರೆ ವೃತ್ತಿ ಆಧಾರಿತ ಶಿಕ್ಷಣ. ಮಹಾತ್ಮ ಗಾಂಧೀಜಿಯವರು ಕೂಡ ಈ ವಾದವನ್ನೇ ಪ್ರತಿಪಾದಿಸ್ತಾ ಬರ್ತಾಯಿದ್ರು. ಬೇಸಿಕ್ ಎಜುಕೇಷನ್ ಅಥವಾ ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಕೊಡ್ರಿ, ಆ ಮೂಲಕ ಯುವಕರಿಗೆ ಉದ್ಯೋಗ ಸಿಗತ್ತೆ, ಅವರು ಸ್ವಾವಲಂಬಿಗಳಾಗ್ತಾರೆ. ಉದಾಹರಣೆಗೆ ಕುಂಬಾರಿಕೆ, ಕಂಬಾರಿಕೆ, ಬಡಿಗತನ, ಕೃಷಿ, ಪಶುಸಂಗೋಪನೆ, ಹೈನುಗಾರಿಕೆ, ರೇಷ್ಮೆ ಕೃಷಿ, ಹೀಗೆ ಇವುಗಳನ್ನು ವ್ಯಕ್ತಿ ಕಲಿತಾ ಹೋದರೆ ಅವುಗಳಲ್ಲಿ ಆತ ಕಲಿಕೆಯೊಂದಿಗೆ ಆದಾಯವನ್ನು ಕೂಡ ಗಳಿಸಲಿಕ್ಕೆ ಆರಂಭಿಸ್ತಾನೆ. ಇದನ್ನು ನಾವು ವೃತ್ತಿ ಶಿಕ್ಷಣ ಅಂತ ಕರಿತೀವಿ. ಇವುಗಳಿಗೆ ಒತ್ತು ಕೊಡಬೇಕು. ಈ ಎಲ್ಲ ಕ್ರಮಗಳನ್ನು ಶಿಸ್ತುಬದ್ಧವಾಗಿ ಅನುಷ್ಠಾನಗೊಳಿಸಿದರೆ ನಿರುದ್ಯೋಗ ಅಂತಕ್ಕಂಥ ಸಮಸ್ಯೆಯನ್ನು ಬಹು ಸುಲಭದಲ್ಲಿ ಪರಿಹರಿಸ್ಬೋದು. ಇದಾದ ಮೇಲೆ 2ನೇ ಒಂದು ಸಮಸ್ಯೆ ಭ್ರಷ್ಟಾಚಾರ. ಭಾರತ ಸಾರ್ವಜನಿಕ ರಂಗದಲ್ಲಿ ಭ್ರಷ್ಟಾಚಾರವು ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಭ್ರಷ್ಟಾಚಾರವು ಸಾರ್ವತ್ರಿಕವಾಗಿ ಮತ್ತು ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಅದು ವ್ಯಾಪಕವಾಗಿ ಹಬ್ಬಿರುವುದು ನಮ್ಮ ಒಂದು ದುರಂತ. ಭ್ರಷ್ಟಾಚಾರವನ್ನು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಭ್ರಷ್ಟಾಚಾರ ಅಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡ್ತಕ್ಕಂಥ ಪ್ರಕ್ರಿಯೆ ಅನ್ಬೋದು. ಅಥವಾ ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ಮೂಲಕ ದುರ್ಬಳಕೆ ಮಾಡಿಕೊಳ್ಳುವುದನ್ನೇ ನಾವು ಭ್ರಷ್ಟಾಚಾರ ಅಂತ ವ್ಯಾಖ್ಯಾನಿಸಬಹುದು. ಇಲ್ಲವೇ ಇನ್ನೊಂದು ಅರ್ಥದಲ್ಲಿ ವ್ಯಾಖ್ಯಾನಿಸುವುದಾದರೆ, ಎಲ್ಲ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಕೇವಲ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ ಅಂತ ಕರೀಬೋದು. ಭ್ರಷ್ಟಾಚಾರ ಅನ್ನುವುದು ಒಂದು ಸಾಂಕ್ರಾಮಿಕ ಕಾಯಿಲೆ ರೀತಿಯಲ್ಲಿ ಎಲ್ಲೆಡೆ ಪಸರಿಸ್ತಾ ಹೋಗ್ತಾ ಇದೆ. ಇಂದು ಭ್ರಷ್ಟಾಚಾರ ಮುಕ್ತ ಕ್ಷೇತ್ರ ಅಥವಾ ಭ್ರಷ್ಟಾಚಾರ ಇಲ್ಲದೇ ಇರತಕ್ಕಂಥ ಸ್ತರ ಯಾವುದು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅದು ತನ್ನ ಪ್ರಭಾವಶಾಲಿತ್ವವನ್ನು ಹೊಂದಿದೆ. ಇದಾದ ಮೇಲೆ ಭ್ರಷ್ಟಾಚಾರದ ದುಷ್ಪರಿಣಾಮಗಳು ಏನು, ಇದರಿಂದ ಸಮಾಜ ಮತ್ತು ದೇಶದ ಮೇಲೆ ಆಗ್ತಕ್ಕಂಥ ಘೋರ ಪರಿಣಾಮ ಎಂಥದ್ದು? ಭ್ರಷ್ಟಾಚಾರವು ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಸಾರ್ವಜನಿಕವಾಗಿ ಮತ್ತು ವ್ಯಕ್ತಿಗತವಾಗಿ ಬೀರ್ತದೆ. ಒಂದನೇದ್ದು, ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರದ ಮೇಲೆ ಅನೇಕ ದುಷ್ಪರಿಣಾಮಗಳನ್ನು ಬೀರುತ್ತೆ. 2ನೇದ್ದು, ಭ್ರಷ್ಟಾಚಾರದಿಂದ ವ್ಯಕ್ತಿಗತ ಮೌಲ್ಯಗಳು ಅಧಪತನ ಹೊಂದ್ತವೆ. ಅಂದರೆ ವ್ಯಕ್ತಿ ಮೌಲ್ಯಗಳನ್ನು ಕಡೆಗಣಿಸಲಾಗತ್ತೆ. ವ್ಯಕ್ತಿ ಗೌರವ ಅಥವಾ ವ್ಯಕ್ತಿ ಮೌಲ್ಯಕ್ಕೆ ಕಿಮ್ಮತ್ತು ಇರೋದಿಲ್ಲ. ಇನ್ನು 3ನೇದ್ದು, ಭ್ರಷ್ಟಾಚಾರವು ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹಗಳಂಥ ಅನೇಕ ಉಪದ್ವಂದ್ವಗಳನ್ನು ಸೃಷ್ಟಿಸ್ತಾ ಹೋಗ್ತದೆ. 4ನೇದ್ದು, ರಾಜಕೀಯ ರಂಗದ ಭ್ರಷ್ಟಾಚಾರ ಅನೇಕ ವಿಧದ ವ್ಯವಸ್ಥಿತ ಅಪರಾಧಗಳಿಗೆ ದಾರಿ ಮಾಡಿಕೊಡುತ್ತೆ. ಇದರಿಂದಾಗಿ ಸಾರ್ವಜನಿಕ ರಂಗದ ಸೇವಾ ಕ್ಷೇತ್ರದಲ್ಲಿ ಅಧಿಕಾರಿಗಳು ದುರ್ಮಾರ್ಗವನ್ನು ಹಿಡಿತಾರೆ, ಅಂದರೆ ದಾರಿ ತಪ್ಪುತ್ತಾರೆ. ಇದರಿಂದಾಗಿ ಅಧಿಕಾರ ವರ್ಗವು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಲೋಪದೋಷಗಳನ್ನು ಮತ್ತು ವಂಚನೆಗಳನ್ನು ಮಾಡ್ತಾ ತಮ್ಮ ಅಧಿಕಾರವನ್ನು
ಆ ಕೆಲಸಕ್ಕೆ ಅನುವು ಮಾಡಿಕೊಳ್ತಾ ಹೋಗ್ತಾರೆ. 5ನೇದು ಲಂಚಗಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯ ವ್ಯವಹಾರದಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡೋದು, ಆಮೇಲೆ ಔದ್ಯೋಗಿಕ ವಂಚನೆಗಳೆಲ್ಲವೂ ಭ್ರಷ್ಟಾಚಾರದ ಜಾಲದಲ್ಲಿಯೇ ಸೇರಿವೆ. ಹಾಗಿದ್ದರೆ ಈ ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ವಾ? ಭ್ರಷ್ಟಾಚಾರವನ್ನು ಹೇಗೆ ನಿಯಂತ್ರಿಸ್ಬೋದು? ನಿಯಂತ್ರಣ ಹೇಗೆ? ಮನುಷ್ಯನ ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ ಈ ಕ್ಯಾನ್ಸರ್ನಂತಿರುವಂಥ ಭ್ರಷ್ಟಾಚಾರವನ್ನು ನಾವು ಗುಣಪಡಿಸ್ಬೋದು. ಮೊದಲೇದು ಸಾರ್ವಜನಿಕ ರಂಗದಲ್ಲಿ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯನ್ನು ಜಾರಿಗೊಳಿಸಬೇಕು. 2ನೇದು ಭ್ರಷ್ಟಾಚಾರ ನಿರ್ಮೂಲನೆಗೆ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು. ಜೊತೆಗೆ ಆ ಕಾನೂನುಗಳು ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು. ಬರೀ ಕಾನೂನಿದ್ದರೆ ಸಾಲೋದಿಲ್ಲ, ಆ ಕಾನೂನು ತುಂಬ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು. 3ನೇದು ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಕೂಡ ಬಹಳ ಮುಖ್ಯವಾದದ್ದು, ಹಾಗೂ ಸಾರ್ವಜನಿಕರ ಸಹಕಾರ ಕೂಡ ತುಂಬ ಅಗತ್ಯ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ವಿವರಿಸುವುದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ಪರಿಜ್ಞಾನ ಮತ್ತು ಜಾಗೃತ ಪ್ರಜಾಶಕ್ತಿಯ ಅವಶ್ಯಕತೆ ಇದೆ. 4ನೇದು ಲೋಕಪಾಲ್ ಮತ್ತು ಲೋಕಾಯುಕ್ತದಂಥ ಸಂಸ್ಥೆಗಳನ್ನು ಬಲಪಡಿಸಿ ಅವು ಬಹು ದಕ್ಷವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕು. ಯಾಕೆಂದರೆ ಇವು ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಸಂಸ್ಥೆಗಳಾಗಿ ಕೆಲಸ ಮಾಡ್ತವೆ. 5ನೇದು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಅಥವಾ ಸಾಮಾಜಿಕ ನೇತಾರರು ಅಥವಾ ಸಮಾಜದ ಮುಖಂಡರು ಭ್ರಷ್ಟಾಚಾರದ ನಿರ್ಮೂಲನೆಗೆ ಜಾಗೃತಿಯನ್ನು ಮೂಡಿಸಬೇಕು. 6ನೇದು ಸರ್ಕಾರಿ ಕಚೇರಿಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿ ಆ ಮೂಲಕ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ಮೇಲೆ ಒಂದು ಕಣ್ಗಾವಲನ್ನು ಇಡುವ ಪ್ರಯತ್ನವನ್ನು ಮಾಡಬೇಕು. ಇದರಿಂದ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಾಧ್ಯ. ಸದ್ಯ ತಾವು ನೋಡಿರ್ಬೋದು, ಸಾಕಷ್ಟು ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಈ ಒಂದು CCTVಯ ಬಳಕೆಯನ್ನು ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ. ಅದು ಅನಿವಾರ್ಯ ಕೂಡ ಆಗಿದೆ. CCTV ಕ್ಯಾಮ್ರಾಗಳ ಅಳವಡಿಕೆಯಿಂದ ಅಧಿಕಾರಿ ವರ್ಗದ ಕಾರ್ಯದಕ್ಷತೆಯನ್ನು ಹೆಚ್ಚಿಸಬಹುದು. ಆಮೇಲೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮೇಲೆ ನಿಗಾ ಕೂಡ ಇಡಬಹುದು. 8ನೇದು ಭ್ರಷ್ಟಾಚಾರದಲ್ಲಿ ಭಾಗಿಯಾದಂಥ ವ್ಯಕ್ತಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು. ಈ ಶಿಕ್ಷೆ ಶೀಘ್ರ ಮತ್ತು ತ್ವರಿತವಾಗಿರಬೇಕು. ಅಂದರೆ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಸಾಧ್ಯವಾದಷ್ಟರ ಮಟ್ಟಿಗೆ ಈ ಭ್ರಷ್ಟಾಚಾರದ ಕುರಿತಾದಂಥ ನ್ಯಾಯ ನಿರ್ಣಯಗಳು ಬಹುಬೇಗನೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗೋದರಿಂದ ದಾವೆಗಳನ್ನು ಬಹುಬೇಗ ತೀರ್ಮಾನಿಸಿ ತಪ್ಪಿತಸ್ಥರಿಗೆ ದಂಡನೆಯನ್ನು ಕೂಡ ಶೀಘ್ರವಾಗಿ ಕೊಡಬಹುದು. ಈ ರೀತಿ ಅತ್ಯವಶ್ಯಕವಾದಂಥ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡು ಜನರ ಸಹಕಾರ ಇದ್ದರೆ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬಹುದು ಅಥವಾ ಮಟ್ಟ ಹಾಕ್ಬೋದು. ಇನ್ನು 3ನೇದು ತಾರತಮ್ಯ ಅಂತಕ್ಕಂಥದ್ದೊಂದು ಸಮಸ್ಯೆ. ಇದರಲ್ಲಿ ತಾವು ಲಿಂಗ ತಾರತಮ್ಯ, ಜಾತಿ ತಾರತಮ್ಯ ಮತ್ತು ಪ್ರಾದೇಶಿಕ ತಾರತಮ್ಯ, ಈ ರೀತಿ 3 ವಿಧದ ತಾರತಮ್ಯದ ಕುರಿತು ಓದ್ತೀರ. ಭಾರತೀಯ ಸಮಾಜಕ್ಕೆ ಲಿಂಗ, ಜಾತಿ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಹೊಸತೇನಲ್ಲ. ಅವು ಪ್ರಬಲವಾಗಿ ಬೇರೂರಿವೆ. ಉದಾಹರಣೆಗೆ ಮಾತೆತ್ತಿದರೆ 108 ಜಾತಿ, ಅವುಗಳಲ್ಲಿ ಮತ್ತೆ ಉಪಜಾತಿ. ಆತ ಕೀಳು ಜಾತಿಯವನು, ಈತ ಉಚ್ಚ ಅಥವಾ ಶ್ರೇಷ್ಠ ಜಾತಿಯವನು, ಅವಳು ಹೆಣ್ಣು, ನಾನು ಗಂಡು, ಆ ವ್ಯಕ್ತಿ ರಾಜಸ್ಥಾನಿ, ಈತ ಬಾಂಬೆವಾಲ, ಅವನು ಬಿಹಾರಿ, ಹೀಗೆ ಇಲ್ಲ ಈತ ಬಂಗಾಲಿ, ಹೀಗೆ ಅನೇಕ ರೀತಿಯಾದಂಥ ಮಾತುಗಳು ನಮಗೆ ದಿನನಿತ್ಯ ಕೇಳ್ತೀವಿ. ಇವೆಲ್ಲವೂ ಲಿಂಗ ತಾರತಮ್ಯವನ್ನು, ಜಾತಿ ತಾರತಮ್ಯವನ್ನು ಮತ್ತು ಪ್ರಾದೇಶಿಕ ಅಸಮಾನತೆಗಳನ್ನು ಬೊಟ್ಟು ಮಾಡಿ ತೋರಿಸ್ತವೆ. ಭಾರತೀಯ ಸಾಂಪ್ರದಾಯಿಕ ಸಮಾಜ ಲಿಂಗ ಅಸಮಾನತೆಯಿಂದ ಕೂಡಿದ ಪುರುಷ ಪ್ರಧಾನ ಸಮಾಜ ರಚನೆಯನ್ನು ಹೊಂದಿದ್ದು, ಪುರುಷ ಮತ್ತು
ಮಹಿಳೆಯರ ನಡುವೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಸಬಲೀಕರಣದಲ್ಲಿ ಅನೇಕ ಭಿನ್ನತೆಗಳಿವೆ. ಈ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಿದೆ. ಇನ್ನು ರಾಜಕೀಯವಾಗಿಯೂ ಕೂಡ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯದಲ್ಲಿ 1/3 ಅಂದರೆ 1/3 ಪ್ರಮಾಣದಲ್ಲಿ ರಾಜಕೀಯ ಮೀಸಲಾತಿಯನ್ನು ಕೂಡ ನೀಡಿದೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಕನಿಷ್ಠ 50ಕ್ಕಿಂತ ಕಡಿಮೆ ಪ್ರತಿಶತ ರಾಜಕೀಯ ಪ್ರಾತಿನಿಧ್ಯತ್ವ ಅಥವಾ ಮೀಸಲಾತಿಯನ್ನು ಕೊಡಮಾಡಿದೆ. ಲಿಂಗ ತಾರತಮ್ಯದಂತೆಯೇ ಜಾತಿ ಆಧಾರಿತ ತಾರತಮ್ಯವೂ ಕೂಡ ಒಂದು ಭಾರತೀಯ ಪುರಾತನ ಸಮಾಜದ ರಚನೆಯಿಂದ ಬಂದಂಥ ಒಂದು ಬಳುವಳಿ. ಭಾರತದ ಸಂವಿಧಾನ ಈ ದೇಶದ ಪ್ರತಿ ಪ್ರಜೆಗೂ ಕೆಲವು ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಅಂದರೆ ಸಂವಿಧಾನದ ಭಾಗ 3, ಸಂವಿಧಾನದ ಭಾಗ 3 ಒಟ್ಟು 6 ವಿಧದ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಡಮಾಡಿದೆ. ಈ ಮೂಲಭೂತ ಹಕ್ಕುಗಳ ಪೈಕಿ ಸಮಾನತೆ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕುಗಳು ಕೂಡ ಇವೆ. ಈ ಹಕ್ಕುಗಳ ಅಡಿಯಲ್ಲಿ ಅದು ಜಾತಿ ಆಧಾರದ ತಾರತಮ್ಯವನ್ನು ವಿರೋಧಿಸಿದೆ. ಅಂದರೆ ಜಾತಿ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ಹೇಳಿದೆ. ಆರ್ಟಿಕಲ್ಸ್ 14ರಿಂದ 18, ಆರ್ಟಿಕಲ್ಸ್ 14ರಿಂದ 18 ಇವು ಸಮಾನತೆ ಹಕ್ಕಿನ ಕುರಿತು ವಿವರಿಸ್ತವೆ. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸರ್ವ ಸಮಾನರು. ಉದಾಹರಣೆಗೆ ಹೇಳಬೇಕಂದ್ರೆ ಈ ದೇಶದ ಪ್ರಧಾನಿ ಅಥವಾ ರಾಷ್ಟ್ರಪತಿಗೂ ಕೂಡ ಒಂದೇ ಕಾನೂನು, ಜೊತೆಗೆ ಈ ದೇಶದ ಕೊನೆಯ ಕಡೆಯ ವ್ಯಕ್ತಿ ಆತನಿಗೂ ಕೂಡ ಒಂದೇ ಕಾನೂನು ಲಾಗೂ ಆಗುತ್ತೆ ಅಂತ ಅರ್ಥ. ಆರ್ಟಿಕಲ್ಸ್ 19ರಿಂದ 22 ಇವೇನಿದ್ದಾವೆ ಇವು ಸ್ವಾತಂತ್ರ್ಯತೆಯ ಹಕ್ಕುಗಳ ಕುರಿತು ವಿವರಿಸ್ತವೆ. ಇವುಗಳನ್ನು ನಾವು ಫ್ರಾನ್ಸ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದೇವೆ. ಫ್ರಾನ್ಸ್ ಕ್ರಾಂತಿ ಆಗತ್ತೆ. ಫ್ರಾನ್ಸ್ ಕ್ರಾಂತಿಯಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ ಅಂತಕ್ಕಂಥ ಅಂಶಗಳು ಹೊರಬೀಳುತ್ತವೆ. ಆ ಅಂಶಗಳ ಆಧಾರದ ಮೇಲೆ ಭಾರತೀಯ ಸಂವಿಧಾನದಲ್ಲಿಯೂ ಕೂಡ ಈ ಅಂಶಗಳ ಆಧಾರದ ಮೇಲೆ ಈ 2 ಮೂಲಭೂತ ಹಕ್ಕುಗಳನ್ನು ನಮ್ಮ ಭಾರತದ ಸಂವಿಧಾನಕ್ಕೆ ಸೇರ್ಪಡಿಸಿದೆ. ಅದನ್ನೇ ನಾವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಥವಾ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಬ್ರದರ್ಹುಡ್ ಅಂತ ಕರಿತೀವಿ. ಹೀಗೆ ಕಾನೂನಿನಿಂದಲೇ ಕೊಡಮಾಡಿದ್ರೂ ಕೂಡ ಇವತ್ತಿನ ತನಕ ಈ ಜಾತಿ ಪದ್ಧತಿ ಅಂತಕ್ಕಂಥದ್ದು ನಿರ್ಮೂಲನೆಯಾಗಿಲ್ಲ. ಅದೊಂಥರ ಮೈಗೆ ಅಂಟಿಕೊಂಡಂಥ ಚರ್ಮದ ರೀತಿ ಇದೆ. ಕಾನೂನಿನಿಂದಲೇ ಮಾತ್ರವೇ ಈ ಆಚರಣೆಗಳನ್ನು ನಿಷೇಧಿಸುವುದು ಅಸಾಧ್ಯ. ಹೀಗಾಗಿ ಈ ದೇಶದ ಪ್ರಜೆಗಳು, ಸಮಾಜ ಅದರ ಆಚರಣೆಯನ್ನು ಕೈ ಬಿಡಬೇಕು. ಆಗ ಈ ಅನಿಷ್ಟಕ್ಕೆ ತಿಲಾಂಜಲಿಯನ್ನು ಇಡಬಹುದು. ಪ್ರಾದೇಶಿಕ ಅಸಮಾನತೆ, ಇನ್ನು ಈ ಮಾದರಿಯ ಅಸಮಾನತೆಯೂ ಕೂಡ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಕೆಲವೆಡೆ ವಿಪರೀತ ಅಭಿವೃದ್ಧಿ, ಇನ್ನು ಕೆಲವೆಡೆ ನಿರಭಿವೃದ್ಧಿ. ಪ್ರಾದೇಶಿಕ ಅಸಮಾನತೆಯ ನಿವಾರಣೆಯ ಉದ್ದೇಶದಿಂದಲೇ ಭಾರತದ ಸಂವಿಧಾನದ 371ನೇ ಕಲಮಿಗೆ ಒಟ್ಟು 10 ತಿದ್ದುಪಡಿಗಳನ್ನು ಮಾಡಿ ಎದಿಂದ ಜೆವರೆಗೆ ಉಪವಿಧಿಗಳನ್ನು ಸೇರಿಸಲಾಗಿದೆ. ಈ 371 ಅಂತಕ್ಕಂಥ ಕಲಂನಡಿ ಸೇರಿಸಿ ಅವುಗಳಿಗೆ ವಿಶೇಷ ಪ್ರಾಶಸ್ತ್ಯ ಅಥವಾ ಸ್ಥಾನಮಾನವನ್ನು ನೀಡಲಾಗಿದೆ. ಇತ್ತ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ 2001ರಲ್ಲಿ DM ನಂಜುಂಡಪ್ಪ ಸಮಿತಿಯನ್ನು ರಚನೆ ಮಾಡಿ ಆ ಮೂಲಕ ಬೀದರು, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳನ್ನು ಗುರುತಿಸಿ ಇವುಗಳು ಹಿಂದುಳಿದಿದ್ದಾವೆ, ಇವುಗಳು
ಹಿಂದಿನಿಂದ ಪ್ರಾದೇಶಿಕ ಅಸಮಾನತೆಯನ್ನು ಅನುಭವಿಸಿವೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟು ಇವುಗಳನ್ನು ಸಂವಿಧಾನದ 371J ಅಂತಕ್ಕಂಥ ಉಪವಿಧಿಯಲ್ಲಿ ಸೇರಿಸಿ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡಲಾಗಿದೆ. ಸದ್ಯ ಅದರ ಒಂದು ಸದುಪಯೋಗವನ್ನು ಸಂಬಂಧಪಟ್ಟಂಥ ಜಿಲ್ಲೆಗಳು ಪಡಿತಾ ಇದ್ದಾವೆ. ಅದು ಉದ್ಯೋಗದ ಮೀಸಲಾತಿ ಆಗಿರ್ಬೋದು ಅಥವಾ ಅಭಿವೃದ್ಧಿಯಲ್ಲಿ ಅವುಗಳಿಗೆ ಪ್ರಾಶಸ್ತ್ಯವನ್ನು ನೀಡುವುದಾಗಿರ್ಬೋದು, ಇವೆಲ್ಲವುಗಳು ಸೇರಿವೆ. ಇದಿಷ್ಟು ತಾರತಮ್ಯ ಅಂತಕ್ಕಂಥದ್ದು. ಆದರೆ ಈ ಪ್ರಾದೇಶಿಕ ಅಸಮಾನತೆ ಇನ್ನೂ ಕೂಡ ನಿಂತಿಲ್ಲ. ಉದಾಹರಣೆಗೆ ಇತ್ತೀಚೆಗೆ 2014ರಲ್ಲಿ ತೆಲಂಗಾಣ ಅಂತಕ್ಕಂಥ ಒಂದು ರಾಜ್ಯ ರಚನೆ ಆಯಿತು. ಅದು 33 ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ. ಸೊ ಅಲ್ಲಿ ಚಂದ್ರಶೇಖರ್ ರಾವ್ ಅಂತಕ್ಕಂಥವ್ರು ಏನು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವರು ಅಲ್ಲಿನ CM. ಸೊ ಈ ಥರ ಪ್ರಾದೇಶಿಕ ಅಸಮಾನತೆ, ಆ ಒಂದು ತೆಲಂಗಾಣದ ಹೋರಾಟಕ್ಕಂತೂ ವಿಪರೀತವಾದಂಥ ಒಂದು ಹೋರಾಟ ಆಯಿತು ಅಲ್ಲಿ ತೆಲಂಗಾಣದಲ್ಲಿ. ಎಷ್ಟೋ ಜನ ವಿದ್ಯಾರ್ಥಿಗಳು, ಸಾಕಷ್ಟು ಜನ ಹೋರಾಟಗಾರರು ಅದರಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೋಬೇಕಾಯಿತು. ಕೊನೆಗೆ 2014ರಲ್ಲಿ ಅದು ಆಂಧ್ರದಿಂದ ಬೇರ್ಪಟ್ಟು ಇಂದು ಹೊಸ ರಾಜ್ಯವಾಗಿ ಉದಯಿಸಿದೆ. ಇವೆಲ್ಲವೂ ಕೂಡ ಏನು, ಇದೊಂದು ಪ್ರಾದೇಶಿಕ ಅಸಮಾನತೆಗೆ ಹಿಡಿದಂಥ ಒಂದು ಕೈಗನ್ನಡಿ ಅಷ್ಟೇ. ಇದಾದ ಮೇಲೆ 4ನೇ ಒಂದು ಸಮಸ್ಯೆ ಅಥವಾ ಸವಾಲು ಕೋಮುವಾದ, ಅಥವಾ ಅದಕ್ಕೆ ನಾವು ಮತೀಯವಾದ ಅಂತ ಕೂಡ ಕರಿತೀವಿ. ಕೋಮುವಾದ ಅಥವಾ ಮತೀಯವಾದ. ಇದರ ವಾಕ್ಯ ಅರ್ಥ, ಆಮೇಲೆ ಅದರ ದುಷ್ಪರಿಣಾಮ ಏನು, ಅದರ ನಿವಾರಣಾ ಕ್ರಮ ಏನು ಅಂತಕ್ಕಂಥದ್ದನ್ನು ಈಗ ಓದೋಣ. ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡಿ ಪರಸ್ಪರವಾಗಿ ವಿರುದ್ಧ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳುವುದೇ ಕೋಮುವಾದ ಅಥವಾ ಮತೀಯವಾದ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡಿ ಪರಸ್ಪರವಾಗಿ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದೇ ಕೋಮುವಾದ ಅಥವಾ ಮತೀಯವಾದ ಅಂತ ಕರೀತಾರೆ. ಇನ್ನು ಇದರ ದುಷ್ಪರಿಣಾಮ ಏನಿದ್ದಾವೆ? ಕೋಮುವಾದವು ಸಮಾಜವನ್ನು ಒಡೆದು ಭಿನ್ನತೆಯ ಹೆಸರಿನಲ್ಲಿ ಪರಸ್ಪರ ಅಪನಂಬಿಕೆ ಜೊತೆಗೆ ಭಯ ಮತ್ತು ಶಾಂತಿ ಭಂಗ ವಾತಾವರಣವನ್ನು ಸೃಷ್ಟಿಸುತ್ತೆ. ಇವತ್ತು ನಮ್ಮ ಸರ್ಕಾರಗಳು ಏನಿದಾವಲ್ಲ, ಇವು ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಿರ್ತಕ್ಕಂಥದ್ದು ಈ ಒಂದು ಕೋಮುವಾದ ನಿಯಂತ್ರಣಕ್ಕೆ. ಅವರು ಅರ್ಧ ಸಂಬಳವನ್ನು ಈ ಕೆಲಸಕ್ಕೇ ಪಡಿತಾರೆ. ಉಳಿದಿದ್ದು ಬಂದೋಬಸ್ತು, ಕಾನೂನು ಸುವ್ಯವಸ್ಥೆ, ಆಮೇಲೆ ಟ್ರಾಫಿಕ್ ನಿಯಂತ್ರಣ ವ್ಯವಸ್ಥೆ, ಆಮೇಲೆ ಅಪರಾಧಿ ಕೃತ್ಯಗಳನ್ನು ಪತ್ತೆ ಹಚ್ಚೋದು, ಅಪರಾಧಿಗಳನ್ನು ನ್ಯಾಯಾಂಗಕ್ಕೆ ಸಲ್ಲಿಸೋದು, ಈ ಥರ ಉಳಿದಂಥ ಮಿಕ್ಕ ಕೆಲಸಗಳಾದರೆ ಈಗಂತೂ ಅವ್ರಿಗೆ ಕೋವಿಡ್ ಡ್ಯೂಟಿ ಬೇರೆ. ಹೀಗಾಗಿ ಇದೊಂದು ಪೊಲೀಸ್ ಇಲಾಖೆ ಅಂದರೆ ಏನ್ರಿ, ಇದೊಂದು ಸರ್ಕಾರ ತಂದಂಥ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಕ್ಕಂಥ ಒಂದು ಏಜೆನ್ಸಿ. ನ್ಯೂಸ್ ಪೇಪರ್ಸ್ಗಳಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಅವಾಗವಾಗ ನೋಡ್ತಾ ಇರ್ಬೋದು, ಅಲ್ಲಿ ದೊಂಬಿ ನಡೀತು, ಇಲ್ಲಿ ದೊಂಬಿ ನಡೀತು, ಇಲ್ಲಿ ಈ ಥರ ಮತೀಯ ಗಲಭೆ ಆಯಿತು. ಇವೆಲ್ಲವೂ ಕೋಮುವಾದದ ಒಂದು ಸ್ವರೂಪನೇ. ಎರಡನೇದ್ದು, ಕೋಮುವಾದದಿಂದ ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಜಿದ್ದಾಜಿದ್ದಿಗಳು ಕೂಡ ಏರ್ಪಡ್ತವೆ. ಇನ್ನು ಮೂರನೇದ್ದು, ದೇಶೀಯ ಮಟ್ಟದಲ್ಲಿ ಕೋಮುವಾದವು ರಾಷ್ಟ್ರದ ಏಕತೆ ಅಥವಾ ಸಮಗ್ರತೆಗೆ ಭಂಗವನ್ನು ತರುತ್ತೆ, ಸಾಮಾಜಿಕ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಆಮೇಲೆ ಐದನೇದ್ದು, ಜೀವಹಾನಿ ಮತ್ತು ಆಸ್ತಿಪಾಸ್ತಿಗಳ ನಾಶ ಕೂಡ ಈ ಕೋಮುವಾದದಿಂದ ಸಂಭವಿಸುತ್ತೆ. ಈ ಮತೀಯ ಒಂದು ಭಾವನೆ ಅತಿ ಉನ್ನತಕ್ಕೆ ಹೋದಾಗ ಪರಧರ್ಮದ ಬಗ್ಗೆ ನಿಂದನೆಯನ್ನು ಮಾಡೋದು, ಅಪಮಾನವನ್ನು ಮಾಡೋದು ಮತ್ತು ಪರಧರ್ಮವನ್ನು ಕೀಳು ಮಟ್ಟದಲ್ಲಿ ನೋಡೋದು, ಇವೆಲ್ಲವೂ ಬೆಳೀತಾ ಹೋಗ್ತವೆ. ಈ ಕೋಮುವಾದದ ಸಂಘರ್ಷವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿರಲು ಸರ್ಕಾರಗಳು ಆಗಾಗ ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಕೋಮುವಾದದ ನಿಯಂತ್ರಣ ಹೇಗೆ? ಮೊದಲೇದು, ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದು. ಅಂದರೆ ದೇಶದ ಎಲ್ಲ ನಾಗರಿಕರು ಎಲ್ಲ ವಿಧದಲ್ಲಿಯೂ ಪರಸ್ಪರ ಸಮಾನರು ಅಂತಕ್ಕಂಥದ್ದು. ಎರಡನೇದಾಗಿ, ಜಾತ್ಯತೀತ ಮನೋಭಾವದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡುವುದು. ಉದಾತ್ತ ಅಥವಾ ಉನ್ನತ ಮಟ್ಟದ ಒಂದು ಚಿಂತನಾ ಮನೋಭಾವವನ್ನು ಬೆಳೆಸಿಕೊಳ್ಳೋದು. ಉದಾಹರಣೆಗೆ, ನಾವು ಉತ್ತರ ಕರ್ನಾಟಕದವರು, ನಾವು ದ್ರಾವಿಡಿ ಜನರು ಅನ್ನೋ ಬದಲಿಗೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಒಂದು ಮನೋಭಾವವನ್ನು
ಬೆಳೆಸಿದರೆ ಅದು ನಮ್ಮ ಒಗ್ಗಟ್ಟನ್ನು ತೋರಿಸುತ್ತೆ. ಸರ್ವರಲ್ಲಿಯೂ ಕೂಡ ಎಲ್ಲ ಧರ್ಮ ಮತ್ತು ಜಾತಿಗಳ ಕುರಿತು ಆರೋಗ್ಯಕರವಾದಂಥ ಒಂದು ಚಿಂತನೆಯನ್ನು ಬೆಳೆಸಬೇಕು. ಎಲ್ಲರಲ್ಲಿಯೂ ರಾಷ್ಟ್ರೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಬೇಕು. ಆಮೇಲೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತಕ್ಕಂಥ ಸಾಮರಸ್ಯದ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಸಾಮಾಜಿಕವಾಗಿ ಯಾವುದೋ ಒಂದು ಧರ್ಮವನ್ನು ಎತ್ತಿ ಕಟ್ಟಿ ಆರ್ಥಿಕ ಮತ್ತು ಸಾರ್ವಜನಿಕ ತಾರತಮ್ಯ ಅಥವಾ ಭೇದ ಭಾವವನ್ನು ಮಾಡಬಾರ್ದು. ಈ ದೇಶದ ನಾಗರಿಕರಾದಂಥ ನಾವು ಈ ದೇಶದ ಅನ್ನ ತಿಂತೀವಿ, ಈ ದೇಶದ ನೀರು ಕುಡಿತೀವಿ, ಈ ದೇಶದ ಗಾಳಿಯನ್ನು ಸ್ವಚ್ಛಂದವಾಗಿ ಉಸಿರಾಡಿಸ್ತೀವಿ. ಇದಕ್ಕೆ ಋಣಿಯಾಗಿ ಈ ಹಿಂದೆ ನಾವು ಚರ್ಚೆ ಮಾಡಿದಂಥ ಎಲ್ಲ ಉನ್ನತ ಮಟ್ಟದ ವಿಚಾರಗಳನ್ನು ನಾವು ಬೆಳೆಸಿಕೊಳ್ಬೇಕು. ಆ ಮೂಲಕ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದಿಷ್ಟು ಈ ಹೊತ್ತಿನ ಚರ್ಚೆ. ಮಿಕ್ಕಿದ್ದನ್ನು ನಮ್ಮ ಮುಂದಿನ ಕ್ಲಾಸಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ತಮ್ಮ ತಾಳ್ಮೆ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. Subscribe now and press the bell icon. Never miss an update.